ಯಾವ್ದಾದ್ರು ಯೋಚನೆ ಮಾಡಿದೀರಾ 7 ದಿನ 7 ತರ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ? ನಾನು ಇಲ್ಲಿವರೆಗೂ ಯೋಚನೆ ಮಾಡಿರಲಿಲ್ಲ, ಬಟ್ ಇವಾಗ ಒಂದು ಐಡಿಯಾ ಬಂತು. ಯಾಕೆ 7 ದಿನ 7 ತರ ಕೆಲಸ ಮಾಡಬಾರ್ದು ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸೊ ನಾನ್ ಮಾಡ್ತಾ ಇದ್ದೀನಿ ಮುಂದಿನ 7 ದಿನ 7 ಬೇರೆ ಬೇರೆ ತರ ಕೆಲಸನ. ಗುರು ನಮ್ಮಮ್ಮ ಪೊರ್ಕೆ ದೊಡ್ಡ ಹೊಡಿತಾರೆ, ನಿಯತ್ತಾಗಿರೋ ಒಂದ್ ಕೆಲಸ ಮಾಡೋ ಲೋಪರ್ ನನ್ ಮಗನೆ ಅಂತ. ವಿಡಿಯೋ ಎಂಡಲ್ಲಿ ನೋಡೋಣ ಎಷ್ಟು ರನ್ನಿಂಗ್ಸ್ ಆಗಿರುತ್ತೆ, ತುಂಬಾ ಕಷ್ಟ ಆಗಿರೋ ಕೆಲಸ ಯಾವುದು, ತುಂಬಾ ಈಸಿ ಆಗಿರೋ ಕೆಲಸ ಯಾವುದು ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತು ನಾನ್ ಮಾಡ್ತಾ ಇದ್ದೀನಿ ಆಟೋ ಡ್ರೈವಿಂಗ್ ನ. ಗೈಸ್, ಫುಲ್ ನೆಕ್ಸ್ಟ್ ಲೆವೆಲ್ ಗಾಡಿ ಓಡ್ಕೋಣ ಇವಾಗ. ಬೇಲೂರ್ 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 ಬೇಲೂರ್. ಗೈಸ್, ಎಲ್ಲೂ ಒಂದು ಸೀಟು ಕಾಣಿಸ್ತಿಲ್ಲ ಗೈಸ್. ನಾನ್ ಯಾವ್ದು ಬಾಡಿಗೆ ಆಗ್ಲಿಲ್ಲ ಅಂತ ಬೇಜಾರಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಯಜಮಾನ್ರು ಬೆಳಗ್ಗೆ ಬೆಳಗ್ಗೆನೆ ಟೈಟ್ ಆಗಿ ಆಟೋ ಒಳಗೆ ಮಲ್ಕೊಂಡಿದ್ರು. ಆಮೇಲೆ ಅವ್ರನ್ನ ಎಬ್ರಿಸಿ ಆಟೋ ಇಂದ ಕೆಳಗಿಳಿಸಿ ಜನ ಹತ್ತಿಸ್ಕೊಂಡು 2-3 ಟ್ರಿಪ್ ಹೊಡೆದು 6 ಗಂಟೆ ಆದ್ಮೇಲೆ ಇನ್ನೊಂದು ಕೆಲಸ ಮಾಡಕ್ ಹೋಗ್ತೀನಿ. 6 hours later. ಗೈಸ್, ನಾನ್ ಇವಾಗ ಮಾಡ್ತಾ ಇದ್ದೀನಿ ಎಳ್ನೀರ್ ಮಾರೋ ಕೆಲಸನ. ಇವಾಗ ಬ್ರೋ ನನ್ಗೆ ಎಳ್ನೀರ್ ಹೆಂಗ್ ಕುಚ್ಚೋದು ಅಂತ ಹೇಳ್ಕೊಡ್ತಾರೆ, ಆಮೇಲೆ ನಾವು ಕುಚ್ಚೋದು ಸ್ಟಾರ್ಟ್ ಮಾಡೋಣ. ಎಳ್ನೀರ್ನ ಪ್ರೊಫೆಷನಲ್ ಆಗಿ ಹೇಗೆ ಓಪನ್ ಮಾಡ್ತಾರೆ ಅಂತ ನೋಡಿ ಆಮೇಲೆ ನಾನೊಂದು ಎಳ್ನೀರ್ ಕೊಚ್ಚೋಕೆ ಹೋಗ್ತೀನಿ. ಆದ್ರೆ ನಾನ್ ಮಾಡ್ತಾ ಇದ್ದ ಸ್ಪೀಡ್ ನೋಡಿ ಬೇಡ ಬೇಡ ಕೊಚ್ಚೋದ್ ಬೇಡ, ಕಸ್ಟಮರ್ಸ್ನ ಕರೀರಿ ಸಾಕು ಅಂತ ಹೇಳಿದ್ರು. ನಾನು ರಾತ್ರಿವರೆಗೂ ಹೆಲ್ಪ್ ಮಾಡಿ ಸಂಬಳ ಇಸ್ಕೊಂಡು ಮನೆಗೆ ಬರ್ತೀನಿ. Day 2. ಇವತ್ತು ನಾನ್ ಮಾಡ್ತಾ ಇದ್ದೀನಿ ಈ ಕಾರ್ಡ್ ಡೆಲಿವರಿ ಬಾಯ್ ಜಾಬ್ನ. ಸೊ ಬನ್ನಿ ಫಸ್ಟ್ ಇದನ್ನ ಮಾಡಕ್ಕೆ ಏನೇನು ತಿಳ್ಕೊಬೇಕು ಅದನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಒಂದು ಪಾರ್ಸಲ್ ಮಿಸ್ ಆದ್ರೂ ಕೂಡ ಎಷ್ಟು ನಷ್ಟ ಆಗುತ್ತೆ ಅದನ್ನ ನಮಗೆ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ ಸಾಗರ್ ಅವರು. ಬ್ರೋ, ಹೆಂಗೆ ಡೆಲಿವರಿ ಜಾಬ್ ಮಾಡೋದು ಏನು ಅಂತ ರೂಲ್ಸ್ ಹೇಳಿ ಬ್ರೋ. ಏನಿಲ್ಲ, ಅವ್ರ ಫಸ್ಟ್ ಮೊಬೈಲ್ ನಂಬರ್ ತಗೊಳ್ಳೋದು, ಮೊಬೈಲ್ ನಂಬರ್ ತಗೊಂಡ್ಬಿಟ್ಟು ಅವ್ರ ಅಡ್ರೆಸ್ ಕೇಳ್ಕೊಂಡ್ಬಿಟ್ಟು ಅಡ್ರೆಸ್ ತಗೊಂಡ್ಬಿಟ್ಟು ನಾವು ಡೆಲಿವರಿ ಮಾಡೋದು. OTP ಏನಾದ್ರು ಬರುತ್ತಾ? ಹೌದು, OTP ಬರುತ್ತೆ. OTP ಹೇಳ್ದಾಗ ನಾವು ಅವ್ರಿಗೆ ಸೆಂಡ್ ಮಾಡಬೇಕು. ಸರಿ ಬ್ರೋ, ಹಾಗಾದ್ರೆ ಥ್ಯಾಂಕ್ ಯು. ಗಾಯ್ಸ್, ಬನ್ನಿ ಇವಾಗ ಡೆಲಿವರಿ ಮಾಡ್ಕೋಣ. ತೂಕ ಇದೆ ಗಾಯ್ಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ಹೆವಿ ತೂಕ ಇದೆ. ಬೇಗ ಬೇಗ ಡೆಲಿವರಿ ಮಾಡೋಣ ಅಂತ ಬ್ಯಾಗ್ ಹಾಕೊಂಡು ಡೆಲಿವರಿ ಲೊಕೇಶನ್ಗೆ ಹೋಗಿ ಪಟ ಅಂತ ಒಂದಾದ್ಮೇಲೆ ಒಂದು ಡೆಲಿವರಿ ಮಾಡಿದೆ ಅಂತ ಹೇಳಿದ್ರೆ ಅದು ತುಂಬಾನೇ ತಪ್ಪಾಗುತ್ತೆ. ಇನ್ನ ಒಬ್ರಂತೂ ಪಾರ್ಸಲ್ ಓಪನ್ ಮಾಡೋವರೆಗೂ ಬಿಡ್ಲೇ ಇಲ್ಲ. ಹೇಳ್ತಾ ಇದ್ದೀನಿ, ಇದು ಓಪನ್ ಬಾಕ್ಸ್ ಡೆಲಿವರಿ ಅಲ್ಲ, ನೀವು ತಗೊಂಡಾದ್ಮೇಲೆ ಓಪನ್ ಮಾಡಿ, ಆವಾಗ ನಿಮಗೆ ಏನಾದ್ರು ಡಿಫಾಲ್ಟ್ ಇದ್ರೆ ಅದನ್ನ ರಿಟರ್ನ್ ಮಾಡಿ ಅಂತ. ಅವ್ರು ನೋಡಿದ್ರೆ ಇಲ್ಲ ಓಪನ್ ಮಾಡ್ಲೇಬೇಕು ಅಂತ ಓಪನ್ ಮಾಡೋವರೆಗೂ ಬಿಡ್ಲೇ ಇಲ್ಲ. ಯಾರ್ಯಾರು ಈ ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಕಾರ್ಟ್ ಅಂತ ಡೆಲಿವರಿ ಮಾಡ್ತಿರೋ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಗಾಯ್ಸ್. ಎಂತೆಂತ ಜನ ಸಿಗ್ತಾರೆ ಅಂದ್ರೆ, ಆರ್ಡರ್ ಮಾಡಿರ್ತಾರೆ, ಫೋನ್ ನಂಬರ್ ತಪ್ಪಾಕಿರ್ತಾರೆ, ಇಲ್ಲ ಎಷ್ಟು ಸಲ ಕಾಲ್ ಮಾಡಿದ್ರು ಆನ್ಸರೇ ಮಾಡಲ್ಲ. ನಾನೊಂದು ಲೊಕೇಶನ್ಗೆ ಕಾಲ್ ಮಾಡಿದ್ರೆ ಯಾವ್ದೋ ಹುಡುಗಿ ಪಿಕ್ ಮಾಡ್ಬಿಟ್ಟು ಆಮಿ ತುಮಕ್ಕೆ ಬೋಲೆ ಭಾಷೆ ಅಂತವ್ರೆ. ಯಾವ್ದು ಗುರು ಇದೆಲ್ಲ? ಇನ್ನು ಕೆಲವರು ಬೇರೆ ಡಿಸ್ಟ್ರಿಕ್ಟ್ ಬಂದು ಡೆಲಿವರಿ ಮಾಡಿ ಅಂತವ್ರೆ. ಥೂ ಕರ್ಮ. ಈ ಕಡೆ ಅವರು ಕ್ಯಾನ್ಸಲ್ ಮಾಡಲ್ಲ, ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹಂಗೋ ಹಿಂಗೋ ಮಾಡಿ ಎಲ್ಲ ಆರ್ಡರ್ಸ್ನ ಡೆಲಿವರಿ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಗೈಸ್, ನೋಡೋಕೆ ಇದು ತುಂಬಾ ಸಿಂಪಲ್ ಅನ್ಸುತ್ತೆ. ಆರ್ಡರ್ ಬಂದಿರುತ್ತೆ, ಅದನ್ನ ಪಿಕಪ್ ಮಾಡು, ಲೊಕೇಶನ್ ಹೋಗ್ಬಿಟ್ಟು ಡೆಲಿವರಿ ಮಾಡುವಂತ. ಈ ತರ ಜನ ಹಿಂಸೆ ಕೊಟ್ರೆ ಯಾರು ತಾನೇ ತಡ್ಕೊಳ್ತಾರೆ ಹೇಳಿ? ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಆರ್ಡರ್ ಮಾಡ್ತಿದ್ದೀರಾ ಅಂದರೆ ಸರಿಯಾಗಿರೋ ಲೊಕೇಶನ್ ಹಾಕಿ, ನಿಮ್ಮ ಫೋನ್ ನಂಬರ್ನ ಕರೆಕ್ಟಾಗಿ ಕೊಡಿ, ಪಿನ್ ಕೋಡ್ನ ಕರೆಕ್ಟಾಗಿ ಹಾಕಿ, ಫೋನ್ ಮಾಡಿದ್ರೆ ರಿಸೀವ್ ಮಾಡಿ. ಡೆಲಿವರಿ ಮಾಡೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. Day 3. ಇವತ್ತು ನಾನು ಮಾಡ್ತಾ ಇದ್ದೀನಿ ಟ್ರ್ಯಾಕ್ಟರ್ ಡ್ರೈವಿಂಗ್ನ. ಸೊ ಬನ್ನಿ ಇವಾಗ ಟ್ರ್ಯಾಕ್ಟರ್ ಓಡಿಸೋಕ್ಕೆ ಆರ್ಡರ್ಗಳಿದೆ, ಅದನ್ನ ಕಂಪ್ಲೀಟ್ ಮಾಡಕ್ ಹೋಗೋಣ. ಟ್ರ್ಯಾಕ್ಟರ್ ಓಡಿಸೋದು ಅಂದ್ರೆ ತೋಟದಲ್ಲಿ ರೋಟ್ರಿ ಹೊಡಿಯೋದು. ಇದು ನೋಡೋದಕ್ಕೆ ತುಂಬಾ ಈಸಿ ಅಂತ ಅನ್ಸುತ್ತೆ, ಬಟ್ ನಿಜ ಬೇರೆನೇ ಇದೆ. ಈ ತೋಟದಲ್ಲಿ ಒಂದ್ ಸ್ವಲ್ಪ ಮಿಸ್ ಆದ್ರೂ ಕೂಡ ಅಡಕೆ ಗಿಡ ಹಾಳಾಗುತ್ತೆ. ಒಂದು ಅಡಕೆ ಗಿಡ ಹಾಳಾದ್ರೆ ಮಿನಿಮಮ್ 1 ಲಕ್ಷ ಲಾಸ್ ಆದಾಗೆ. ಈ ತರ ಇರೋ ಹೊಲನ ಈ ತರ ಮಾಡೋದೇ ಇವತ್ತಿನ ಕೆಲಸ. ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ನಮ್ಮ ಹತ್ರ ಇರೋ ಪ್ರಾಬ್ಲಮ್ ಏನು ಅಂದ್ರೆ, ಇಲ್ಲಿ ಪೈಪ್ ಇದೆ, ಇಲ್ಲಿ ಕಾಫಿ ಗಿಡ ಇದೆ, ಇಲ್ಲಿ ಅಡಕೆ ಗಿಡ ಇದೆ. ಈ ಎಲ್ಲದ್ರ ಮಧ್ಯದಲ್ಲಿ ನಾವಿವಾಗ ರೋಟಿನ ಹೊಡಿಬೇಕು. ಬನ್ನಿ ಹೋಗೋಣ, ಜಾಸ್ತಿ ಟೈಮ್ ಇಲ್ಲ, ಬೇಗ ಮುಗಿಸಿ ಮನೆಗೆ ಹೋಗೋಣ. ಬೇಗ ಬೇಗ ಮುಗಿಸೋಣ ಅಂತ ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಪೂರ್ತಿ ತೋಟಕ್ಕೆ ರೋಟ್ರಿ ಹೊಡೆಯೋದ್ರಲ್ಲಿ 6 ಗಂಟೆ ಆಯ್ತು. ಹಂಗೆ ನನಗೆ ಕಂಪ್ನಿ ಕೊಡೋಕೆ 1-2 ನವಿಲ್ಗಳು ಬಂದಿದ್ವು. ಇದನ್ನ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಗುರು, ಟ್ರ್ಯಾಕ್ಟರ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಕೇಳ್ತೀರಾ? ನಿಜ ಹೇಳ ಸುಳ್ಳು ಹೇಳ? 2 ಹೇಳ್ತೀನಿ, ನಿಜ ಯಾವುದು ಸುಳ್ಳು ಯಾವುದು ಅಂತ ನೀವೇ ಡಿಸೈಡ್ ಮಾಡಿ. ಗೈಸ್, ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅಡಿಕೆ ತೋಟದ ಮಧ್ಯದಲ್ಲಿ ನವಿಲ್ಗಳು ನೋಡ್ತಾ ಕೆಲಸ ಮಾಡೋದೃಷ್ಟ ಯಾರಿಗೆ ಸಿಗುತ್ತೆ ಹೇಳಿ? ಏನಕ್ಕಾದ್ರೂ ಓದೆ ಅನಿಸ್ಬಿಡ್ತು. 1-2 ಗಂಟೆ ಇದ್ರೆ ಓಕೆ,
ಆ ಬಿಸಿಲಲ್ಲಿ 6 ಗಂಟೆ ಅಂದರೆ ಕಮ್ಮಿನಾ? ಬಿಸಿ ಬಿಸಿ ಬಂಡೆಕಲ್ ಮೇಲೆ ಆಮ್ಲೆಟ್ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ? ಅದೇ ಪರಿಸ್ಥಿತಿ ನಂದು ಆಗಿದ್ದು. ನಿಜ ಯಾವುದು ಸುಳ್ಳು ಯಾವುದು ಅಂತ ನೀವೇ ಡಿಸೈಡ್ ಮಾಡಿ ಗೈಸ್. ಸೊ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ಕೊನೆಯಲ್ಲಿ ನೋಡೋಣ. ಈಗ ನೆಕ್ಸ್ಟ್ ಜಾಬ್ ಕಡೆ ಹೋಗೋಣ. Tomorrow. ಗೈಸ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಕಬ್ಬಿನಲ್ಲಿ ಮಾರೋ ಕೆಲಸನ. ನಾನು ಹೆಂಗ್ ಮಾಡೋದು ಇದು? ಇದು ಕಬ್ಬು ಹಾಕೋದು, ಶುಂಠಿ ಹಾಕೋದು, ನಿಂಬೆಹಣ್ಣು ಹಾಕೋದು, ಹಾಂ ಮಿಷಿನಿಗೆ ಕೊಟ್ಟು ಕರಿಬೇಕು ಹಾಲ. ಓಕೆ. ಐಸ್ ಬೇಕಾದವ್ರಿಗೆ ಐಸ್ ಕೊಡೋದು, ಐಸ್ ಹಾಕೋದು. ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡು ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ. ಅಣ್ಣ ಹಿಂಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಅನ್ಸುತ್ತೆ. ಕಬ್ಬು ಪೂರ್ತಿ ಒಣಗೋಗೋ ತನಕ ಹಿಂಡಿ ಹಾಲು ತೆಗೆದ್ರು. ಆಮೇಲೆ ನಾನು ಜನಗಳು ಕರೆಯೋಕೆ ಶುರು ಮಾಡಿದೆ. ಕಬ್ನಾಲ್ 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 ಕಬ್ನಾಲ್. ಸ್ವಲ್ಪ ಹೊತ್ತಿಗೆ ಜನ ಫುಲ್ ತುಂಬ್ಕೊಬಿಡ್ತಾರೆ. ಒಬ್ಬರಾದ್ಮೇಲೆ ಒಬ್ಬರಿಗೆ ಅಂತ ಗ್ಲಾಸಲ್ಲಿ ಹಾಕಿ ಕೊಡ್ತಾ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಸ್ಪೆಷಲ್ ಗೆಸ್ಟ್ ಬರ್ತಾರೆ ನೋಡಿ. ಸಂಜೆವರೆಗೂ ಮಾಡಿ ಆಮೇಲೆ ಮನೆಗೆ ಬಂದು ಮತ್ತೆ ವಾಪಸ್ ಹೋಗ್ತೀನಿ ಇನ್ನೊಂದು ಕೆಲಸ ಮಾಡೋಕ್ಕೆ. ಏನು ಕೆಲಸ ಅಂತ ನೀವೇ ನೋಡಿ. 12 o'clock midnight. ಗೈಸ್ ನಾನು ಇವತ್ತು ಬಂದಿದ್ದೀನಿ ಕಾಫಿ ಸೇಲ್ ಮಾಡೋಕ್ಕೆ. ಅದು ಮಧ್ಯರಾತ್ರಿಲಿ ಇಲ್ಲೆಲ್ಲ ಸೇಲ್ ಮಾಡೋದು ಹಲೋ ಇದೆಯಾ ಇಲ್ವಾ ಗೊತ್ತಿಲ್ಲ. ಬನ್ನಿ ಇವಾಗ ಟ್ರೈ ಮಾಡೋಣ. ಪೊಲೀಸರು ಹಿಡಿದ್ರೆ ಮಾತ್ರ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಪೂರ್ತಿ ಸಿಟಿನ ಸುತ್ತಾಕೋಣ. ಎಲ್ಲೆಲ್ಲಿ ಯಾರು ಜನ ಸಿಗ್ತಾರೆ ಅವ್ರಿಗೆಲ್ಲ ಸೇಲ್ ಮಾಡೋಣ. ಬನ್ನಿ ಹೋಗೋಣ. ಕಾಫಿ 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 ಗೈಸ್, ಬೇಲೂರು ಟೆಂಪಲ್ ಇದು. ಕಾಫಿ ಕುಡಿತೀರಾ? ಎಲ್ಲ ಬೇಡ ಅಂತಿದ್ದಾರೆ ಗೈಸ್. ಸರ್ ಕಾಫಿ ಬ್ರೋ, ಕಾಫಿ ಕುಡಿತೀರಾ? ಕಾಫಿ ಯಾರಾದರೂ ಒಬ್ಬರಾದ್ರೂ ತಗೊಳ್ತಾರೆ ಅಂದ್ಕೊಂಡ್ರೆ ಒಬ್ಬರು ತಗೊಳ್ಳಿಲ್ಲ ಗೈಸ್. ನಮ್ಮ ಫಸ್ಟ್ ಕಾಫಿ ಸೇಲ್ ಆಗ್ತಾ ಇದೆ. ಎಷ್ಟಣ್ಣ? ಎರಡಾ? ಥ್ಯಾಂಕ್ ಯು ಅಣ್ಣ. ಕಾಫಿ ಬೇಕಾ ಬ್ರೋ? ಹಾಂ ಕಾಫಿ ಅಣ್ಣ. 3 ಕಾಫಿ ಸೇಲ್ ಮಾಡಿದ್ದೀನಿ. ಫುಲ್ ಮಾರ್ಕೆಟ್ ಖಾಲಿಯಾಗಿದೆ. ನಾನೊಬ್ಬನ ಬಿಟ್ಟು ಯಾರೂ ಇಲ್ಲಿ ಎಚ್ಚರ ಆಗೇ ಇಲ್ಲ. 3 ಅಲ್ಲ 30 ಸರ್. ಚಲೋ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಹಾಯ್ ಸರ್ ನಿಮ್ಮ ಹೆಸರು? ಸೌಜನ್ಯ. ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು, ಎಂದೂ ಈ ಥರ ಕೇಳಿರಲಿಲ್ಲ. ಸೊ ವಿ ಆರ್ ಜಸ್ಟ್ ವಿಶಿಂಗ್ ಆಲ್ ದ ಬೆಸ್ಟ್ ನಿಮಗೆ. ಆಲ್ ದಿ ಬೆಸ್ಟ್ ಲೋಹಿತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಪೊಲೀಸರು ಮಾಡಕ್ಕೆ ಬಿಡೋತಾನೆ ಇದನ್ನೆಲ್ಲ. ಥ್ಯಾಂಕ್ ಯು ಬ್ರೋ. ಕಷ್ಟಪಡ್ತಿದ್ದಾರೆ. 12 ನೋಡಿ ಟೈಮ್ 12 ಗಂಟೆ ರಾತ್ರಿ. ಪಾಪ ಕಾಫಿ ಸೇಲ್ ಮಾಡ್ತಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ತೀರಿ ನೋಡಿ. ಹೆಂಗೆ ಬರೀ ಬ್ಲಾಗ್ ಅಂದ್ರೆ ಹಿಂಗೆ ಮಾಡಬೇಕು ಗಾಯ್ಸ್. ಒಂದು 20 ಕಪ್ ಸೇಲ್ ಮಾಡಿದೆ. ಇನ್ನೊಂದು 15-20 ಕಪ್ ಆಗೋದು. ಬಟ್ ಕಾಫಿ ತಣ್ಣಗಾಗ್ಬಿಟ್ಟಿದೆ. ಸೊ ಈಗ ಅದನ್ನು ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ. ಈ ಫ್ಲಾಸ್ಕಲ್ಲಿ ಕಾಫಿ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಬಿಸಿ ಮಾಡಿಕೊಂಡು ತರೋಕ್ಕೂ ಆಗಲ್ಲ, ಸೇಲ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಇವಾಗ ಬಿಸ್ನೆಸ್ನ ಕ್ಲೋಸ್ ಮಾಡ್ತಿದ್ದೀನಿ. ಟೈಮ್ ಇವಾಗ 1:25, ರಾತ್ರಿ 1:25. ಎಲ್ಲೋ ಮಧ್ಯದಲ್ಲೋ ನಿಂತ್ಕೊಂಡಿದ್ದೀನಿ ಕಾಡ್ ಹತ್ರ. ಸೊ ಈಗ ಮನೆಗೆ ಹೋಗಿ ಪಾಚ್ಕೊಳ್ತೀನಿ. ಗುಡ್ ನೈಟ್. ನೆಕ್ಸ್ಟ್ ಜಾಬು ತುಂಬ ಸಿಂಪಲ್ ಗೈಸ್. ಮನೇಲಿ ಕೂತ್ಕೊಂಡು ಫಾರ್ಮಲ್ ಜೊತೆ ಚಡ್ಡಿ ಹಾಕೊಂಡು ಮಾಡೋ ಥರ ಕೆಲಸ. ಕೆಲಸ ಏನು ಅಂತಾರ? ಸೇಲ್ ಮಾಡೋದು. ಇನ್ಶೂರೆನ್ಸು, ಕ್ರೆಡಿಟ್ ಕಾರ್ಡು, ಲೋನು ಇದ್ಯಾವುದು ಅಲ್ಲ ಗೈಸ್. ನಾನು ಮಾಡ್ತಾ ಇರೋದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ನ ಸೇಲ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡೋದು. ನಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಬೇಕಾ, ಇನ್ಶೂರೆನ್ಸ್ ಬೇಕಾ, ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕಾಲ್ ಬರುತ್ತಲ್ಲ, ಅದೇ ಥರ ನಾನು ಒಂದು ಕಂಪ್ನಿ ಸಾಫ್ಟ್ವೇರು ಯಾವ ಕಂಪ್ನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡಿ ಅವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದು. ಆ್ಯಸ್ ಎ ಫ್ರೀಲ್ಯಾನ್ಸರ್ ನನ್ನ ಕೆಲಸ ಏನಿರುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಕೊಡೋದು. ಇವ್ರದ್ದು ಯಾವ ಥರ ಟಾರ್ಚರ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾಲ್ ಮಾಡಿದೆ ಅಂದ್ಕೊಳ್ಳಿ. ಕಾಲ್ ಮಾಡಿ ಹೇ ಹಾಯ್ ಐ ಆಮ್ ಸ್ಪೀಕಿಂಗ್ ವಿತ್ ಲೋಹಿತ್ ಅಂದರೆ, ಯು ಡೋಂಟ್ ನೋ ಹೂ ಯು ಆರ್ ಟಾಕಿಂಗ್ ಟು ಅಂತ ಡಿಸ್ಕಸ್ ಮಾಡ್ತಾರೆ. ಆಯಿತು, ಇದು ಬೇಡ, ಬೇರೆ ಥರ ಕೇಳೋಣ ಅಂದರೆ, ಹಾಯ್ ಲೋಹಿತ್, ಹೌ ಆರ್ ಯು, ಹೋಪ್ ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಡೇ, ಈಸ್ ಇಟ್ ಅ ರೈಟ್ ಟೈಮ್ ಟು ಟಾಕ್ ಅಂದರೆ, ನೋ ದಿಸ್ ನಾಟ್ ದ ರೈಟ್ ಟೈಮ್, ಟಕ್ ಅಂತ ಡಿಸ್ಕಸ್ ಮಾಡ್ತಾರೆ. ಎಂತೆಂಥ ಜನಗಳು ಇರ್ತಾರೆ ಗುರು.
ಟೋಟಲ್ ಆಗಿ ನಾನು 120 ಡಯಲ್ಸ್ ಮಾಡಿ 2 ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ದೀನಿ. ಆ 2ರಲ್ಲಿ ಯಾರಾದರೂ ಒಬ್ಬರಾದರೂ ಮೀಟಿಂಗ್ ಅಟೆಂಡ್ ಮಾಡಿ ಅದರಲ್ಲಿ ಸೇಲ್ ಆದರೆ ನನಗೆ ಕಮಿಷನ್ ಅಂತ ಸಿಗುತ್ತೆ. ಸೇಲ್ ಆಗಲಿಲ್ಲ ಅಂದರೆ ಏನೂ ಸಿಗಲ್ಲ. ಸೊ ಗೈಸ್, ಫೈನಲಿ 7 ದಿನ 7 ಬೇರೆ ಬೇರೆ ಥರ ಜಾಬ್ ಮಾಡಿ ಮುಗಿಸಿದ್ದೀನಿ. ಟೋಟಲ್ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳೋಕ್ಕಿಂತ ಮುಂಚೆ, ನೀವೇನಾದರೂ ಬೇಲೂರು ಸುತ್ತಮುತ್ತ ಇದ್ದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ನಿಮ್ಗೇನಾದರೂ ಜಾಬ್ ಅವಶ್ಯಕತೆ ಇದೆ ಅಂದರೆ ಈ ಕಾರ್ಡ್ ಡೆಲಿವರಿ ಬಾಯ್ ಜಾಬ್ ಅವೈಲೇಬಲ್ ಇದೆ. 25,000ವರೆಗೂ ಸ್ಯಾಲ್ರಿ ಇದೆ. ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಯಿತು ಅಂದರೆ 6 hours ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು 1200. ಈ ಕಾರ್ಡ್ ಡೆಲಿವರಿ ಮಾಡಬೇಕಾದ್ರೆ 20 ಆರ್ಡರ್ ಡೆಲಿವರಿ ಮಾಡಿ 320 ರೂಪೀಸ್ ತೊಗೊಂಡಿದ್ದೀನಿ. ಪರ್ ಆರ್ಡರ್ 16 ರೂಪೀಸ್ ಅಂತ. 8 ಗಂಟೆ ಆಟೋ ಓಡಿಸಿ 560 ರೂಪೀಸ್ ಆಗಿದೆ. 6 ಗಂಟೆ ಎಳ್ನೀರು ಅಂಗಡಿಯಲ್ಲಿ ಹೆಲ್ಪ್ ಮಾಡಿ ನನಗೆ ಸಿಕ್ಕಿದ್ದು 200 ರೂಪೀಸ್. 6 ಗಂಟೆ ಕಬ್ಬಿನಲ್ಲಿ ಸೇಲ್ ಮಾಡಿ ನನಗೆ ಸಿಕ್ಕಿದ್ದು 250 ರೂಪೀಸ್. ರಾತ್ರಿ 20 ಕಪ್ ಕಾಫಿ ಸೇಲ್ ಮಾಡಿ ನಾನು 200 ರೂಪಾಯಿ ಮಾಡಿದೆ. ಸೊ ಲಾಸ್ಟ್ ಡೇ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ ನನಗೆ ಇಲ್ಲಿವರೆಗೂ ಯಾವುದೇ ಥರ ಸೇಲ್ ಆಗಿಲ್ಲ. ಸೊ 2-3 ದಿನ ಆದಮೇಲೆ ಗೊತ್ತಾಗುತ್ತೆ, ಬಟ್ ಇಲ್ಲಿವರೆಗೂ ಯಾವುದೂ ಕೂಡ ಆಗಿಲ್ಲ. ಸೊ ಟೋಟಲ್ 7 ಬೇರೆ ಬೇರೆ ಥರ ಜಾಬ್ ಮಾಡಿ ನಾನು ಅರ್ನ್ ಮಾಡಿರೋದು 2730. ಇನ್ನು ಈಸಿ ಯಾವುದು, ಡಿಫಿಕಲ್ಟ್ ಯಾವುದು ಅಂತ ಹೇಳೋಕೆ ಬಂದರೆ, ಕೆಲಸ ಮಾಡಬೇಕು, ದುಡಿಬೇಕು ಅನ್ನೋರಿಗೆ ಎಲ್ಲ ಕೆಲಸನೂ ಈಸಿನೇ ಗಾಯ್ಸ್. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಗಾಯ್ಸ್. ಯಾವ ಕೆಲಸ ಕೂಡ ಮೇಲಲ್ಲ ಕೀಳಲ್ಲ, ಎಲ್ಲರೂ ಮಾಡಿರೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸೊ ಯಾವುದೇ ಕೆಲಸನೂ ಕೀಳಾಗಿ ನೋಡೋಕೆ ಹೋಗ್ಬೇಡಿ. ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ, ಎಲ್ಲ ಪ್ರೊಫೆಷನ್ಸು ರೆಸ್ಪೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.